ಎವ್ರಿವನ್, ಅನದರ್ ವಿಡಿಯೋ ಅನದರ್ ಡೇ. ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ ಎಣ್ಣೆ ಜೊತೆಗೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಈರುಳ್ಳಿ, ಟೊಮೊಟೊ, ತೆಂಗಿನ ತುರಿ, 4 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್. ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ಸೊ ನನ್ನ ವೀಡಿಯೋ ಚೆನ್ನಾಗಿ ಓಡ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ ಕಡಿಮೆ ಆಗ್ತಿದ್ದಾರೆ. ಕಡಿಮೆ ಅಂತಂದರೆ ಆಗ್ತಿಲ್ಲ, ಯಾರು ನೋಡ್ತಾ ಇರೋರು. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ಸಬ್ಸ್ಕ್ರೈಬ್ ಆದರೆ ಇನ್ನೂ ನನಗೆ ಸ್ವಲ್ಪ ಮೋಟಿವೇಶನ್ ಜಾಸ್ತಿ ಸಿಗುತ್ತೆ, ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ. ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತೀನಿ, ವೀಡಿಯೋ ಚೆನ್ನಾಗಿದೆ ಅಂತ ಅಂದರೆ ನೋಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮರೀಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇಟ್ಸ್ ಫ್ರೀ. ವೆನ್ ಇಟ್ ಇಸ್ ಫ್ರೀ ಯು ಕ್ಯಾನ್ ಡೂ ಇಟ್, ರೈಟ್? ಸೊ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹೊಸದಾಗಿ ಏನೇನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ನಿಮಗೆ ಬೇಗನೆ ಸಿಗುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ. ನಾನು ಯೂಶಲಿ 7 ಮಂತ್ಸ್ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಏನು ಹೆಲ್ದಿ ಫುಡ್ ತಿಂತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಅದನ್ನೇ ಇನ್ಸ್ಟಾಗ್ರಾಮಲ್ಲೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಹೇಳಿ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ. ನಾನು ಆಲ್ಮೋಸ್ಟ್ ಎಲ್ಲ ವೆಜಿಟೇರಿಯನ್ನೇ ಮಾಡ್ತಾಯಿದ್ದೀನಿ. ನಾನ್ ವೆಜ್ ನಂಗೆ ಅಷ್ಟೊಂದು ಬರೋದಿಲ್ಲ. ಈವನ್ ನಮ್ಮ ಮನೆಯಲ್ಲಿ ಕೂಡ ನಾನ್ ವೆಜ್ ನಮ್ಮ ಮಮ್ಮಿ, ನಮ್ಮ ಮನೆಯವರು ಹಾಗೆ ಮಾಡ್ಕೊಡ್ತಾರೆ. ಹಾಗಾಗಿ ನನಗೆ ಅಷ್ಟು ನಾನ್ ವೆಜ್ ರೆಸಿಪೀಸ್ ಗೊತ್ತಿಲ್ಲ. ಬಟ್ ನೀವು ಕಮೆಂಟ್ ಮಾಡಿದ್ರಿ ಅಂದರೆ ನಾನು ಪ್ರಯತ್ನ ಪಡ್ತೀನಿ. ಯಾಕೆಂದರೆ ನಾನು ಪ್ರಾನ್ಸ್ ಒಂದು ಮಾಡ್ತೀನಿ. ಪ್ರಾನ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟ್ಸಲ್ಲಿದೆ ಅನಿಸುತ್ತೆ. ಅದು ಬಿಟ್ಟರೆ ಯಾವುದು ನಂಗೆ ಅಷ್ಟೊಂದು ರೆಸಿಪೀಸ್ ಬರೋದಿಲ್ಲ ನಾನ್ ವೆಜ್ಜಲ್ಲಿ. ಇನ್ನು ಪನ್ನೀರಲ್ಲಿ ತುಂಬ ಐಟಮ್ಸ್ ಮಾಡ್ತೀನಿ. ಸೊ ನೆಕ್ಸ್ಟು ಒಂದಿನ ಪನ್ನೀರ್ ಬುರ್ಜಿ ಮಾಡ್ತೀನಿ. ಹಾಗೆ ವೆಜಿಟೇಬಲ್ಸಲ್ಲೂ ತುಂಬ ವೆರೈಟೀಸ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ ನಾನು ಜಾಸ್ತಿ ವೆಜಿಟೇಬಲ್ಲೇ ಮಾಡೋದು. ಚಿಕನ್ನು ಮಟನ್ ಎಲ್ಲ ನನಗೆ ಬರೋಲ್ಲ. ಮಟನ್ ಮಾಡಿದ್ರೆ ಶಾರ್ಟ್ ಟೈಪ್ ಗ್ರೇವಿ ಬಂದು ನಮ್ಮ ಮನೆಯವ್ರು ಮಾಡ್ತಾರೆ. ನಾವು ಅಷ್ಟು ಮಟನ್ ತೊಗೊಳ್ಳೋದು ಬೇರೆ. ಯಾವಾಗಾದರೂ ಸಂಡೇ ಫ್ರೀ ಇದ್ದು ತೊಗೊಂಡ್ರೆ ತೊಗೋತೀವಿ ಅಷ್ಟೇ. ಚಿಕನ್ನು ಹಾಗೇ ಇಬ್ಬರೇ ಇರೋದ್ರಿಂದ ಅಡುಗೆಗಳು ಜಾಸ್ತಿ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ಯಾವುದನ್ನ ಮಾಡ್ತೀನಿ, ಹೆಲ್ದಿಯಾಗಿ ಯಾವ್ದು ಅನಿಸುತ್ತೆ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈರುಳ್ಳಿ ಗೋಲ್ಡನ್ ಕಲರ್ ಬರೋದಂತ ಹುಡ್ಕೊಳ್ಳೋಣ. ನೀವು ಬೇಕಂದರೆ ಕಡಲೆಬೇಳೆ ಸ್ಕಿಪ್ ಮಾಡ್ಕೊಬೋದು ಒಗ್ಗರಣೆಗೆ. ಈರುಳ್ಳಿ ಚೆನ್ನಾಗಿ ಬಂದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೊ, ಒಂದೇ ಒಂದು ಟೊಮೊಟೊ, ಅಂದರೆ ಇದು ಗ್ರೈಂಡ್ ಮಾಡಿದಂತೆ ಮಾಡ್ತಾ ಇರೋದ್ರಿಂದ ಟೊಮೊಟೊನ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಾನು ಒಂದೇ ಹಾಕ್ಕೊಂಡಿದ್ದೀನಿ. ನೀವು ಕ್ಯಾಪ್ಸಿಕಮ್ ಈಕ್ವಲ್ ಆಗಿ ಟೊಮೊಟೊ ಹಾಕ್ಕೊಂಡ್ರೂ ಟೊಮೊಟೊ ಗ್ರೇವಿ ಥರನೇ ಚೆನ್ನಾಗಿರುತ್ತೆ. ಹುಳಿಯಾಗಿ ಟೊಮೊಟೊ ಸಾಫ್ಟ್ ಆಗೋ ತನಕ ಹುರ್ಕೊಳ್ಳಿ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ತುಂಬ ಮ್ಯಾನಿಫೆಸ್ಟೇಷನ್ನು, ಯೂನಿವರ್ಸ್ ಅಲೈನ್ ಆಗಿರೋದು ಅದ್ರ ಬಗ್ಗೆ ಇದೆ. ಸೊ ಇವನ್ ಐ ಆಮ್ ಆಲ್ಸೋ ಬಿಲೀವರ್ ಆಫ್ ಅ ಯೂನಿವರ್ಸ್. ಏನಪ್ಪ ಅಂದರೆ ವಿಡಿಯೋ ಮಾಡೋಕ್ಕೂ ಮುಂಚೆ ಒಂದು 10 ನಿಮಿಷ ಹಿಂದೆ ನಮ್ಮ ಮನೆ ಮುಂದೆ ಒಂದು ಗ್ಯಾರೇಜ್ ಇದೆ. ಸೊ ದಿಸ್ ಇಸ್ ಸೌಂಡ್ ಕಮ್ಮಿಂಗ್. ನಾನು ಹೇಗಪ್ಪ ವಾಯ್ಸ್ ರೆಕಾರ್ಡ್ ಮಾಡೋದು, ಹೇಗಪ್ಪ ವಿಡಿಯೋ ಮಾಡೋದು ಅನ್ಕೋತಾ ಇದ್ದೆ. ಸೊ ಐ ಥಿಂಕ್ ಯೂನಿವರ್ಸ್ ಈಸ್ ಆಲ್ಸೋ ಸಪೋರ್ಟಿಂಗ್ ಫಾರ್ ಮೈ ವಿಡಿಯೋ. ಐ ಥಿಂಕ್ ಅದಕ್ಕೆ ದಟ್ ನಾಯ್ಸ್ ಇಸ್ ನಾಟ್ ಕಮ್ಮಿಂಗ್ ನೌ. ಈವನ್ ದೇ ಯೂಸ್ ಟು ವರ್ಕ್ ಇನ್ ದ ಈವ್ನಿಂಗ್. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅದೇ ವಾಕಿಂಗ್ ಇನ್ ದ ನೋನ್ ಓನ್ಲಿ. ಸೊ ಆ ಸೌಂಡಲ್ಲಿ ಹೇಗೆ ಮಾಡೋದು ಅನ್ಕೋತಾ ಇದೆ. ನಾವು ದಟ್ ಸೌಂಡ್ ಇಸ್ ನಾಟ್ ಕಮ್ಮಿಂಗ್. ಸೊ ವೆನ್ ಥಿಂಗ್ಸ್ ಆರ್ ಸ್ಟಾರ್ಟೆಡ್ ಟು ವಾಕಿಂಗ್ ಇನ್ ಯುವರ್ ವೇ, ಅನ್ಎಕ್ಸ್ಪೆಕ್ಟೆಡ್ಲಿ ಯಾವ್ದು ಅಲೈನ್ ಆಗಬೇಕು ಅದೆಲ್ಲ ಆಗಿಬಿಡುತ್ತೆ. ಸೊ ತುಂಬ ವಿಷಯಗಳಿಗೆ ನಾವು ಕ್ಯಾಪ್ಸಿಕಮ್ ಹಾಕೊಳ್ಳಿ, ಅನ್ನೆಸೆಸರಿ ತಲೆ ಕಟ್ಕೊಬಿಟ್ಟಿರ್ತೀವಿ. ಬಟ್ ಅದ್ರ ಹಿಂದೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ನಮಗೆ ಖುಷಿ ಆಗುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ಏನೇ ಆಗ್ತಿರ್ಬೋದು. ಇವತ್ತು ಯಾಕಪ್ಪ ಈಗ ಆಗ್ತಿದೆ ಅಂದ್ಕೊಳ್ಳೋದ್ರ ಬದಲು ಇದರಿಂದ ನಾನು ಏನು ಕಲಿತೆ ಅಂತ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅವೇರ್ನೆಸ್ ಬಂದುಬಿಟ್ರೆ ನಮಗೆ ಅಷ್ಟೊಂದಾಗಿ ಎಲ್ಲದಕ್ಕೂ ಕೆಟ್ಟದನ್ನೇ ಹುಡ್ಕೊಂಡು ಕೂಡಬಾರ್ದು. ಈವನ್ ನಮ್ಮ ಜೀವನದಲ್ಲಿ ಕೆಲವೊಬ್ಬರು ಬರ್ತಾರೆ, ಅರ್ಧದಲ್ಲಿ ಹೋಗ್ತಾರೆ, ಅಥವಾ ರಿಲೇಟಿವ್ಸೇ ಆಗ್ಬೋದು, ಏನೋ ಅಡ್ವೈಸ್ ಮಾಡ್ತಾರೆ ಅಂದರೆ ಇಟ್ಸ್ ಅಪ್ ಟು ಯು. ಹೇಗೆ ತಗೋತೀರಾ, ನೀವು ಯಾವ ಮೈಂಡ್ಸೆಟ್ಟಲ್ಲಿ ತಗೋತೀರಾ ಅನ್ನೋದು. ಐ ಆಮ್ ಆ್ಯಡಿಂಗ್ ಸಮ್ ಬಟಾಣಿ.
ಪೀಸ್, ಗ್ರೀನ್ ಪೀಸ್ ಫ್ರೋಝನ್. ಸೊ ಹಸಿದು ತಂದು ಬಿಡಿಸಿಟ್ಕೊಂಡಿದ್ದೆ, ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಸೊ ನಾವು ಆಮ್ ಯೂಸಿಂಗ್ ಇಟ್. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಆರ್ ಎಲ್ಸ್ ಸ್ಕಿಪ್ ಮಾಡ್ಬೋದು. ಸೊ ಈ ಥರ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನೀರು ಹಾಕ್ಕೊಂಡು ನೋಡಿಕೊಂಡು ಉಟ್ಕೊಳ್ಳಿ. ಅದಾಗಿದ ತಕ್ಷಣ ನೆಕ್ಸ್ಟಿಗೆ ಕಾಯಿ ತುರಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಯಾವ ಥರ ಸಾಫ್ಟಾಗಿ ಆಗಿದೆ ಕ್ಯಾಪ್ಸಿಕಮ್. ಈ ಥರ ಸಾಫ್ಟಾಗಿ ಆಗಬೇಕು, ಇಲ್ಲ ಅಂತಂದರೆ ಹಸಿ ಹಸಿ ಹೊಡೆಯುತ್ತೆ ತಿನ್ನಬೇಕಾದ್ರೆ. ಇದನ್ನು ನೀವು ದೋಸೆ ಜೊತೆ ಅಥವಾ ಇನ್ನೊಂದೆರಡು ಟೊಮೊಟೊ ಹಾಕಿ ಮಾಡ್ಕೊಂಡಿದ್ರೆ ಅನ್ನದ ಜೊತೆ ಆರ್ ಎಲ್ಸ್ ಚಪಾತಿ ಜೊತೆ ತಿನ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಸಮ್ ಗರಂ ಮಸಾಲ, ಬಟ್ ನನಗೆ ಪ್ರೆಗ್ನೆನ್ಸಿ ಇರೋದ್ರಿಂದ ಸ್ಪೈಸಿ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಜಸ್ಟ್ ಆ್ಯಡಿಂಗ್ ಸಮ್ ಸಾಲ್ಟ್. ಸೊ ಎಸ್, ಒಂದು 5 ಮಿನಿಟ್ಸ್ ಇದೇ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ. ದೋಸೆ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಆದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವೀಡಿಯೋಗಾಗಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.